ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಾಡ್ತಾ ಇರೋದು ಪಾಸ್ಟಾ. ಅದಕ್ಕೆ ಇವು ಬೇಕಾಗಿರುವ ಸಾಮಗ್ರಿಗಳು. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಸಣ್ಣ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ. ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಮತ್ತು ಒಂದು ಚಮಚ ಎಣ್ಣೆ ಹಾಕಿರಿ. ಎಣ್ಣೆ ಹಾಕಿ ಅದನ್ನು ನೀರು ಬಿಸಿ ಮಾಡೋಕ್ಕಿಡ್ಬೇಕು. ಅದು ಒಂದು ಸ್ವಲ್ಪ ನೀರು ಬಿಸಿ ಆದಮೇಲೆ, ಒಂದು ನಿಮಿಷ ನೀರು ಬಿಸಿ ಆದಮೇಲೆ ಇವು ಒಂದು ಬಟ್ಲು ನಾನು ಪಾಸ್ಟಾ ತೊಗೊಂಡಿದ್ದೀನಿ. ಅದನ್ನು ಆ ನೀರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಮಿಕ್ಸ್ ಮಾಡಿಕೊಂಡು ಈಗ ಚಮಚಲ್ಲೇ ಕಾಯಿಸ್ಕೊಂಡು ಅದನ್ನು ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡಿ. ಇವು ಪಾಸ್ಟಾ 5 ನಿಮಿಷ ಕುದಿಬೇಕು ನೋಡಿ. ಈಗ ಕುದೀತಾ ಇದೆ. ಸಣ್ಣ ಉರಿ ಇಟ್ಕೊಂಡು ಕುದಿಸ್ರಿ, ಮೀಡಿಯಮ್ ಉರಿ. ಇವಾಗ ನೋಡಿ ಅವು ಪಾಸ್ಟಾ ಕುದ್ವಲ್ಲ, ಅದನ್ನು ಒಂದು ತೂತಿನ ಸಾಣಿಗೆಗೆ ಈ ಥರ ಬಸ್ಕೊತಾ ಇದ್ದೀನಿ ನೋಡಿ. ನೀರನ್ನೆಲ್ಲ ಬಸ್ಕೊಂಡು ಇವಾಗ ಅದನ್ನು ಸ್ವಲ್ಪ ತಣ್ಣಗಾಗಿ ಹಾಕ್ಬಿಡ್ಬೇಕು. ನಾವು ನೋಡಿ ಈ ಥರ ಇದು ಕುದ್ದು. ಇವಾಗ ಅದಕ್ಕೆ ಮಸಾಲೆ ಮಾಡೋಕ್ಕೆ ಹುರ್ಕೋತಾ ಇದ್ದೀನಿ ನೋಡಿ. ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನಿಟ್ಟು ಅದಕ್ಕೀಗ 2 ಚಮಚ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಅದಕ್ಕೆ ಮಸಾಲೆ ಹುರಿಯಾಕೆ ರುಬ್ಕೊಳಕ್ಕೆ ಈಗ ಅದು ಎಣ್ಣೆ ಬಿಸಿ ಆಯ್ತಲ್ಲ, ಅದಕ್ಕೊಂದು ದೊಡ್ಡ ಈರುಳ್ಳಿನ ಹೆಚ್ಕೊಂಡಿದ್ದೆ. ಈ ಥರ ದೊಡ್ಡ ಪೀಸ್ ಆಗ್ಯಾವು. ಒಂದು ಈರುಳ್ಳಿ ಅದನ್ನು ಎಣ್ಣೆಯಲ್ಲಿ ಕಾಯಿಸ್ಕೊಳ್ಳಿ. ಆಮೇಲೆ ಒಂದು ದೊಡ್ಡ ಟೊಮೆಟೊ ಹೆಚ್ಕೊಂಡಿದ್ದೀನಿ, ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಹುರಿಯೋದಕ್ಕೆ. ಇವಾಗ ಇದನ್ನು ಮತ್ತು ಬೆಳ್ಳುಳ್ಳಿ ಒಂದು ಗಡ್ಡೆ ಸೋಸಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಕಾಯಿಸ್ಕೊಳ್ಳಿ. ಮತ್ತೊಂದು ಸ್ವಲ್ಪ ಕರಿಬೇವನ್ನು ಹಾಕಿ ಒಂದು ಸ್ವಲ್ಪ ಕಾಯಿಸ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲನೂ ಚೆನ್ನಾಗಿ ಕಾಯಿಸ್ಕೊಳ್ಳಿ 1 ನಿಮಿಷ. ಮತ್ತು ಇವಾಗ 6 ಗೋಡಂಬಿ ಹಾಕ್ತಾಯಿದ್ದೀನಿ ಇದಕ್ಕೆ. ಇವೆಲ್ಲನೂ ಹಾಕಿ 1 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. 1 ನಿಮಿಷ ಬೆಂದ್ರೆ ಸಾಕು. ಇವಾಗ ಒಂದು ತಟ್ಟೆಗೆ ತಗೊಳ್ಳಿ ಅದನ್ನು. ಅದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ರುಬ್ಕೊಳ್ರಿ ನೋಡಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನು ತಣ್ಣಗೆ ಮಾಡೋಕ್ಕೆ ಹಾಕಿಟ್ಟಿದ್ನೆಲ್ಲ ತಟ್ಟೆಗೆ, ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದಕ್ಕೆ 2 ಚಮಚ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪು ಹಾಕ್ಕೊಂಡು ನೋಡಿ. ಹಾಕೀಗ ಇದನ್ನ ಮಿಕ್ಸಿ ಮಾಡ್ಕೋಬೇಕು. ನೈಸಾಗಿ ರುಬ್ಕೊಳ್ಳಿ. ಇವಾಗ ನೋಡಿ ಇದು ರುಬ್ಕೊಂಡು ಆಯ್ತಲ್ಲ, ಮತ್ತು ಗ್ಯಾಸ್ ಆನ್ ಮಾಡಿಬಿಟ್ಟು ಅದೇ ಕಡಾಯಿನ ಇಟ್ಕೊಂಡು 2 ಚಮಚ ಅದಕ್ಕೆ ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಇದಕ್ಕೆ 1 ಚಮಚ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ನೋಡಿದ್ದು ಬಿಸಿ ಆಯ್ತಲ್ಲ, ಅದಕ್ಕೆ ಆಗಲ್ಲಿ ಮಿಕ್ಸಿ ಜಾರ್ನಲ್ಲಿ ಮಸಾಲೆ ರುಬ್ಬಿಟ್ಕೊಂಡಿದ್ರಲ್ಲ, ಆ ಮಸಾಲೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಕಡಾಯಿಗೆ. ಇವಾಗ ಅದನ್ನ 1 ನಿಮಿಷ ಚೆನ್ನಾಗಿ ಕಾಯಿಸ್ಕೊಳ್ಳಿ. ತುಪ್ಪ ಎಣ್ಣೆ ಎಲ್ಲ ಹಾಕಿದ್ರಲ್ಲ ಒಗ್ಗರಣೆಗೆ, ಈ ಮಸಾಲೆ ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ರುಬ್ಬಿಟ್ಕೊಂಡಿದ್ರಲ್ಲ ಆ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊಂಡು ಇದೇ ಕಡಾಯಿಗೆ ಸೇರಿಸ್ಕೊಂಡು 1 ನಿಮಿಷ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯೋಕ್ಕೆ ಬಿಡಿ. ಈಗ ಚೆನ್ನಾಗಿ ಕಾಯಿಸ್ಕೊಂಡು ಅದು 1 ನಿಮಿಷ ಕುದೀಲಿ ನೋಡಿ. ಈಗ ಅದು ಕುದೀತಾ ಇದೆಯಲ್ಲ, ಅದಕ್ಕೊಂದು ಸ್ವಲ್ಪ ಕಾರ್ನನ್ನು ಹಾಕ್ಕೊಳ್ಳಿ. ಇದೇನು ಬೇಯಿಸೋದು ಬೇಡ. ಕಾರ್ನು ಹಸಿವೆ ಇರ್ತಾವಲ್ಲ ಎಳೆವು, ಅದ್ರ ಜೊತೆ ಹಾಗೆ ಮಿಕ್ಸ್ ಮಾಡಿ ನಡಿತೈತಿ. ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ರಿ. ಇವಾಗ ನೋಡಿ ಚೆನ್ನಾಗಿ ಕೂಡಿತಲ್ಲ, ಮಸಾಲೆ ಜೊತೆ ಕಾರ್ನು ಮಿಕ್ಸ್ ಆಯ್ತಲ್ಲ. ಇವಾಗ ಪಾಸ್ಟಾನ ನೀವು ಆಗಲ್ಲೇ ಕುದಿಸಿಟ್ಕೊಂಡಿದ್ರೆ ಅವನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಇವಾಗ ಮಸಾಲೆ ಜೊತೆ
ಪಾಸ್ತಾ ಎಲ್ಲ ಮಿಕ್ಸ್ ಆಗಿ 1 ನಿಮಿಷ ಇದು ಕುದೀಲಿ. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆಯಲ್ಲ, ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಆರ್ಗ್ಯಾನೋ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಇದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಇದು ಆರ್ಗ್ಯಾನೋ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಒಂದು ಸ್ವಲ್ಪ ಆರ್ಗ್ಯಾನೋ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಈ ಥರ ಮಿಕ್ಸ್ ಆಯ್ತಲ್ಲ, ಇದು ಇವಾಗ ರೆಡಿ ಆಯಿತು. ನೋಡಿ ಈ ಥರ ಆಯ್ತು ನೋಡಿ. ಇವಾಗ ಇದನ್ನು ಈಗ ರೆಡಿ ಆಯ್ತಲ್ಲ, ಒಂದು ಬೌಲಿಗೆ ಸರ್ವ್ ಮಾಡ್ಕೋಬೇಕು. ಇವಾಗ ನೋಡಿ ಒಂದು ಬೌಲಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಪಾಸ್ತಾ ರೆಡಿ ಆಯಿತು. ಇದು ಈಗ ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಬೆಲ್ ಬಟನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕುವ ಮುಂದಿನ ವಿಡಿಯೋ ನಿಮಗೆ ಮೊದಲು ಬರ್ತಾವ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಧನ್ಯವಾದಗಳು.